ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತು ಹೇಳ್ತಾರೆ, ಡೆಲ್ಲಿ ಅಥವಾ ಕರ್ನಾಟಕದ ನಾವು ರಾಜಕೀಯನ ಮಾಡಬಹುದು, ಹಳ್ಳಿಯ ಒಂದು ರಾಜಕೀಯನ ಮಾಡೋಕ್ಕಾಗಲ್ಲ, ಅಲ್ಲಿಯ ವ್ಯಕ್ತಿಗಳು ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳಿ. ಇವತ್ತು ನಾನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಚೆಂಗಡಹಳ್ಳಿ ಗ್ರಾಮದ ಪಕ್ಕ ಇರ್ತಕ್ಕಂತಹ ಬೆಕ್ಕನಹಳ್ಳಿಯ ಚಂದ್ರಶೇಖರ್ ಅವ್ರ ಜೊತೆ ಇದ್ದಾನೆ. ಇವರು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿ. ಇವರ ಒಂದು ವಿಚಾರಧಾರೆಗಳನ್ನ ತಿಳ್ಕೊಳ್ಳೋಣ, ಏನಕ್ಕೆ ಅವರು ವಿಶೇಷ ಅನ್ನೋದನ್ನ ನಾನು ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ. ನಮಸ್ಕಾರ ಚಂದ್ರಗೌಡ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ವಿ. ಪ್ರಸ್ತುತ ರಾಜಕೀಯ ಹೇಗಿದೆ ಕರ್ನಾಟಕದಲ್ಲಿ? ಮಟ್ಟದಲ್ಲ, ಮೇಲು ಮಟ್ಟದಲ್ಲಿ, ಕೆಳ ಮಟ್ಟದಲ್ಲಿ, ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಅಂದ್ರೆ ರಾಜಕೀಯ ಕೆಲ ಟೈಮ್ ಎಲ್ಲ ಮೊದಲು ಗೊತ್ತಿರಲಿಲ್ಲ, ರಾಜಕೀಯ ಮಾಡ್ತಿದ್ರು. ಈಗೇನೈತೆ ನಮ್ಮ ಬಗ್ಗೆ ಹಿತಾಸಕ್ತಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ, ದೇಶದ ಹಿತಾಸಕ್ತಿ ಯಾವುದು ಅಂತ. ಏನಾದ್ರು ಎಲೆಕ್ಷನ್ ಟೈಮ್ ಬಂತು ಅಂದ್ರೆ ನಮಗೆ ಫೋನ್ ಮಾಡ್ತಾರೆ, ಇಲ್ಲ ಹುಡುಕೆ ಬರ್ತಾರೆ. ಮತ್ತೆ ಎರಡನೇ ಏನಂದ್ರೆ ಕೆಲವರು ಸಕಲೇಶ್ಪುರಕ್ಕೆ ಬರ್ತಾರೆ, ಸಕಲೇಶ್ಪುರ ಬಂದು ಅಲ್ಲಿ ಕಾರ್ಯಕರ್ತರು ನಮ್ಮ ಹತ್ರಕ್ಕೆ ತಡೆದು ನಮ್ಮ ಹತ್ರಕ್ಕೆ ಹೋಗ್ಬಿಡಕ್ಲ, ಸ್ಟೇಜಿಗೆ ಹೋಗ್ಬಿಡಕ್ಲ. ಹಾಗೆ ಆಯ್ತು. ಡಿ ಕೆ ಸುರೇಶ್ ಹುಡುಕೊಂಡು ಬತ್ತಲೇ ಇದ್ರು ಒಂದು ವರ್ಷದಿಂದ, ಬರ್ತಾ ಇದ್ರು. ನಾನು ಸ್ಟೇಜಿಗೆ ಹೋಗಕ್ಕೆ ಬಿಡ್ಲಿಲ್ಲ. ಯಾರೋ ಅಲ್ಲಿ ಕಾರ್ಯಕರ್ತರು ಕೆಲ ಟೈಮ್ ಪೊಲೀಸ್ ಬಿಟ್ಕೊಂಡಿರ್ತಾರೆ. ಯಾಕೆ ನಾವು ಒಂದು ಸ್ವಲ್ಪ ಅಡಿ ಮಟ್ಟಿಗೆ ಇಳಿಸ್ಬೇಕು ಅಂತ. ನಮ್ಮ ಇಳಿಸಕ್ ಆಗಲ್ಲ, ಈಗೆಲ್ಲ ಇಡೀ ದೇಶದೆಲ್ಲ ನಮ್ಮ ಹೆಸರೇ ಇದೆ. ಎಲ್ಲ ಹೋದ್ರು ನೀವು ಸಾಮಾಜಿಕ ಹೋರಾಟಗಾರರ ಅಥವಾ ಯಾವ್ದಾರ ಒಂದು ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ? ನಾವು ಪಕ್ಷ ಏನಿಲ್ಲ, ನಾವು ಮೊದಲು JDS ಇದ್ದೆ. JDS ಇರ್ಬೇಕು, JDS ಮುಂದೆ ಹಂಗೆ ನಡೆದು ಹೋಗ್ಬಿಡುದು. JDS ಬಿಟ್ಟು KJP ಹೋದೆ. KJP ನಾನು ಹಿಂಗ್ ನಡೀತಿದೆ, ನನಗೂ ಗೊತ್ತಿತ್ತಿಲ್ಲ. 25 ವರ್ಷದಿಂದ ಇತ್ತು, ಅದ್ರ ಗೊತ್ತಿತ್ತಿಲ್ಲ. ಹಾಗೇನಾಯ್ತು, ನಾನು ಹೋದ್ ಕಡೆಗೆ ಪಕ್ಷ ಅಂತ ನಮ್ಮೂರು ನಮ್ಮ ನಾಗರಾಜು ಅಂತ ನೀವು ನಾನು KJP ಕಡೆ ಕ್ಯಾನ್ವಸ್ ಮಾಡಿದ್ದೆ. ಬನ್ನಿ ವಾಪಸ್ ಮತ್ತೆ ಕ್ಯಾನ್ವಸ್ ಮಾಡು ಅಂತ ಕರೆದ. ಅವೊಂದು ಈಚೆ ನಾನು ಭಾಷಣ ಸ್ಟಾರ್ಟ್ ಮಾಡಿದೆ. ಭಾಷಣ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಕಲೇಶ್ಪುರ ಲೀಡರ್ಗಳಿಗೆ ಯಾರಿಗೂ ಸರಿಯಾಗಿ ಗೊತ್ತಿತ್ತಿಲ್ಲ ನಾನು ಯಾರು ಅಂತ. ಇಲ್ಲೇ ಸರ್ ನಮ್ಮ ಚೆಂಗಳ್ಳಿ ಅವರು ಇರೋದು ಹೇಳಂತೆ, ಅದ್ ನಮ್ಮೂರನ್ನೊಬ್ಬ ಹಿಂಗೆ ಮಾತಾಡ್ತಾನೆ, ದೇವ್ರು ಬತ್ತಂತೆ, ಆಗತ್ತೆ ಈಗತ್ತೆ ಅಂತ. ನಾವು ಹಿಂಗೆ ಇಲ್ಲೆಲ್ಲೋ ಹೋಗಿ ಭಾಷಣ ಮಾಡಿದ್ವು, ಮಾಡಿದ್ವು, ಅದ್ರ ಲೋಕಲ್ ಅಲ್ಲೆಲ್ಲ ಮುಚ್ಚಿಟ್ಬಿಡೋದು. ಕೊನೆ ಎಂಡಿಗೆ KJP ಪಕ್ಷದಲ್ಲಿ ಹೊಸೂರು ಅಂತಿದೆ, ಅಲ್ಲಿ ಬೈರ್ಮಿಡಿ ಚಂದ್ರ ಇವರೆಲ್ಲ ಎಲ್ಲ ತಾಲೂಕು ಲೀಡರ್ಗಳೆಲ್ಲ ಇದ್ರು. ಅವತ್ತು ಭಾಷಣ ಸ್ಟಾರ್ಟ್ ಮಾಡಿದ್ ನಾನು. ನೀವು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೀರಾ, ಅಗಾಧವಾಗಿರ್ತಕ್ಕಂಥ ರಾಜಕೀಯ ಮೇಲೆ ಇಂಟ್ರೆಸ್ಟ್, ಜೊತೆಗೆ ದೇಲೆ ಮಟ್ಟದವರೆಗೆ ನಿಮ್ಮ ಸಂಪರ್ಕ ಇದೆ. ಈಗ ನಾವು ಒಂದು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ನೀವು ಈಗ ಗ್ರಾಮ ಪಂಚಾಯಿತಿಯಲ್ಲಿ ನಿಂತ್ಕೊಂಡಿದ್ರಿ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ ಗ್ರಾಮಸ್ಥರೆಲ್ಲ. ಆಗ ನಿಮ್ದು ಕಾರ್ಯವೈಖರಿ ಹೇಗಿತ್ತು? ಅವತ್ತು ನಾವು ತೋಟದಲ್ಲಿ ಗೊಬ್ಬರ ಹಾಕ್ತಾ ಇದ್ವಿ. ಆಮೇಲೆ ಮರಗಳ್ಳಿ, ನಮ್ಮ ಗ್ರಾಮ ಮರಗಳ್ಳಿ ಮಾಡಿರೋ, ನಾವಿಲ್ಲಿ ಮರಗಳ್ಳಿ ಒಬ್ರು ನಿಲ್ತಾರೆ, ಕುಮಾರಿಗೌಡರಲ್ಲಿ ನಿಲ್ತಾರೆ, ನಾವು ಓಟ್ ಹಾಕಲ್ಲ, ನಿಮ್ ಮನೆಯವ್ರ ಮಿಸ್ಸಸ್ ನಿಲ್ತಾರೆ, ನಿಮ್ ಮನೆಯವ್ರ ತಂದು ನಿಲ್ಸ್ಬಿಡಿ ಅಂದ್ರು. ನಾವೇನ್ ಮಾಡ್ದೆ, ಇನ್ನೇನು ಇಲ್ಲೇಬೇಕು ಅಂತ ಹಿಂಸೆ ಮಾಡಿರಲ್ಲ. ನಾನು ಗೊಬ್ಬರ ಹಾಕ್ತಾ ಬಿಟ್ಟು ಒಂದ್ 2 ಜ್ಯೂಸ್ ತಗೊಂಡು ಅಲ್ಲಿ ಮರಗಳ್ಳಿ ಅಂತ ನಮ್ಮ ಪಕ್ಕದಳ್ಳಿ ಗ್ರಾಮ ಅಲ್ಲಿಗೆ ಹೋದೆ. ಇಲ್ಲ ಈ ಸಲ ನಿಲ್ಲೇಬೇಕು ಅಂತ ಹಠ ಮಾಡಿ ನಿಲ್ಸಿರು. ನಿಲ್ಸಾದ್ಮೇಲೆ ಏನಾಯ್ತು, ಲಾಸ್ಟಿಗೆ ಬತ್ತಾ ಓಟ್ ಎಲ್ಲ ಬೇರೆ ಕಡೆ ಹಾಕಿರು. ನಮ್ಮ 3 ಜನ ಒಬ್ರು ನಿಂತಿದ್ದ, ನಮ್ಮ ಮಿಸ್ಸಸ್. 3 ಜನ ಇದ್ದು 3 ಓಟ್ ಬಿತ್ತು. ನೀವು ನಿಂತ್ಕೊಂಡಿದ್ರೆ? ನಾನು ಚೆಂಗಡಳ್ಳಿ ನಿಂತಿದ್ದೆ. ಚೆಂಗಡಳ್ಳಿ ನಿಲ್ಬೇಕಾರೆ ಒಟ್ಟಿಗೆ 17 ಓಟ್ ಬಿತ್ತು ನನಗೆ ಅಷ್ಟೇ. 17 ಓಟ್ ಬಿತ್ತು. ಇಲ್ಲಿ 3 ಜನ ಅಂದ್ರೆ ನೀವು ನಿಮ್ಮ ಮಿಸ್ಸಸ್ 2 ಜನ ನಿಂತಿದ್ವಿ. ಒಂದೊಂದ್ ಸೆಕೆಂಡ್ ಫೋನ್ ಬರ್ತೈತೆ ಹಂಗೆ, ತೊಂದ್ರೆ ಅದು ಕಟ್ ಮಾಡ್ಕೋಬೋದಲ್ಲ ಅದು. ಅಣ್ಣ ಏನ್ ಗೊತ್ತೀಗ, ಈಗ ಎಲೆಕ್ಷನ್ ನಿಂತ್ಕೊಂಡಿದ್ದು ನೀವ ಅಥವಾ ನಿಮ್ಮ ಮನೆಯವರ? ನಮ್ಮ ಮನೆಯವ್ರು 2 ಜನ ನಿಂತಿದ್ದು ಒಂದೇ ಸರಿ. ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಮುರುಗಳ್ಳಿಗೆ ನಮ್ಮ ಮನೆಯವರು, ನಾನು ಚೆಂಗಡಳ್ಳಿ ಹಂಗೆ. ಒಂದ್ ನಿಮಿಷ. ಈಗ ನೀವು ಎಲೆಕ್ಷನ್ ನಿಂತ್ಕೊಂಡಿದ್ದ ಅಥವಾ ನಿಮ್ ಮನೆಯವರು ಎಲೆಕ್ಷನ್ ನಿಂತ್ಕೊಂಡಿದ್ದ? ಅದೇ 2 ಜನ ನಿಂತಿದ್ವಿ. ಯಾವ್ಯಾವ ಕ್ಷೇತ್ರಕ್ಕೆ? ಮುರುಗಳ್ಳಿ ಗ್ರಾಮಕ್ಕೆ ನಾವು, ಚೆಂಗಡಳ್ಳಿಗೆ ನಾನು, ಮುರುಗಳ್ಳಿಗೆ ನಮ್ಮ ಮನೆಯವರು. ನನಗೇನಾಯ್ತು, ದುಡ್ಡು ಕೊಟ್ಟಿದ್ದೆ ಸ್ವಲ್ಪ. ಅಂದ್ರೆ ನಿಮ್ ದುಡ್ಡು ಕೊಟ್ಟಿದ್ದು ಅದು ಓಪನ್ ಆಗಿ ಬಂತು ಮೊದ್ಲು ಒಂದ್ಸಲಿ, ಮಾಧ್ಯಮದಲ್ಲೆಲ್ಲ ಬಂತು, ದೇವೇಗೌಡರು ಕೇಂದ್ರದಲ್ಲ. ಈಗ ನಿಮ್ ಮನೆಯವರಿಗೆ ಎಷ್ಟು ಓಟ್ಗಳು ಬಂದು, ನಿಮಗೆ ಎಷ್ಟು ಓಟ್ಗಳು ಬಂದು? ನನಗೆ 17 ಓಟು ಚೆಂಗಡಳ್ಳಿ ಗ್ರಾಮದಲ್ಲಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಬರೀ 3 ಓಟ್, ನಮ್ಮ ಮನೆಯವೇ 3 ಓಟು. 3 ಓಟು ಫಿಕ್ಸ್ ಆಗ್ಬಿಡ್ತು. ಹಾಗೆ ಎಲ್ಲ 3. ಯಾಕೆ ಬರೀ ಕೇವಲ 3 ಓಟ್ ಬಂದಿದ್ದು? ಏನೋ ಪ್ರಚಾರ ಮಾಡಿಲ್ವಾ? ಅಥವಾ ಏನಾದ್ರು ಆ ಟೈಮಲ್ಲಿ ಈಗ ಆಮಿಷ ಒಡ್ಡಿ ಕೆಲವರು ಹಣ ಕೊಡ್ತಾರೆ, ಮತ್ತೊಂದು ಕೆಲವರು ಅದ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಹಣ ಕೊಟ್ಟಿದ್ರ? ನಾವು ಹಣ ಕೊಟ್ಟಿದ್ವಿ. ಹಣ ಕೊಟ್ಟು ಮತ್ತೆ ಇಲ್ಲಿ ಏನ್ ಮಾಡಿದ್ರು, ಪೇಪರಿಗೆ ಹಾಕ್ಬಿಟ್ರು. ಯಾರು ಹಣ ಕೊಟ್ಟರು? ನಾವು ಹಣ ಕೊಟ್ಟು ದುಡ್ಡು ವಾಪಸ್ ವಸೂಲಿ ಮಾಡ್ತಾ ಇದ್ದೆ. ಅಲ್ಲ, ವಸೂಲಿ ಆಯ್ತು. ಈಗ ಹಣ ಕೊಟ್ಟು ಜನಗಳು ನಿಮಗೆ ಓಟ್ ಹಾಕ್ಲಿಲ್ಲ. ಯಾಕೆ?
ಓಟ್ ಹಾಕ್ಲಿಲ್ಲ. ಮತ್ತೆ ನಮ್ಮ ಏನಾಯ್ತು ಆ ದುಡ್ಡು ವಸೂಲಿ ಮಾಡ್ತಿದ್ ನಾನು. ಅಲ್ಲ ವಾಪಸ್ ಕೊಡಿ ಅಂತ. ದುಡ್ಡು ನಿಮ್ಮನ್ನು ಸೋಲ್ಸಿದ್ರು, ಅದು ಹಾ, ಬರೀ ಸೋಲ್ಸಿದ್ರು, 3 ಓಟ್ ನಿಮ್ಮನೆ 3 ಓಟ್ ಹಾ, ಬಿದ್ದಿದ್ದು. ಹೌದು. ಬೇರೆ ಯಾರು ಓಟ್ ಹಾಕಿಲ್ಲ. ಓಟ್ ಹಾಕ್ಲಿಲ್ಲ. ಹಾ. ನಾನ್ ದುಡ್ಡು ನಿಮಗೆ ಕೊಟ್ಟು- ಆಶ್ಚರ್ಯ ಆಯ್ತಾ, ಹಿಂಗಾಯ್ತು, ಕೋಪ ಬಂತ? ನನಗೆ ಕೋಪ ಬಂತು, ಸಿಟ್ಟು ಬಂತು, ಯಾಕೆ ಹಿಂಗ್ ಮಾಡ್ತಾರಲ್ಲ ಅಂತ ಹೇಳ್ಕೊಂಡು ನಾವು ಒಂದು ಫೋಟೋ ಬೇರೆ ಇಟ್ಕೊಂಡಿದ್ದೆ. ಫೋಟೋ ಮುಟ್ಟಂಗಿಲ್ಲ, ಫೋಟೋ ತಗೊಂಡೋಗಿ ದಿವಸ ಹೋಗಿ ಸಮಯ ಎಷ್ಟುವರೆಗೆ ನೀವು ಹಣ ಖರ್ಚು ಮಾಡಿದ್ರಿ ಆ ಟೈಮ್? ಇಲ್ಲಿ ಪೇಪರ್ ಕೊಟ್ಬಿಟ್ರು ಆಮೇಲೆ ಪಟ್ಟ. ಅಲ್ಲ ನೀವು ಈ ಸಮಯ ಎಷ್ಟು ಹಣ ಖರ್ಚು ಮಾಡಿದ್ರಿ ಆ ಟೈಮ್? ಒಂದು ಇವರೇ ನನ್ಕಿಂತ ಲೆಕ್ಕಾಚಾರ ಮೊದಲೇ ಇವ್ರು ಹಾಕ್ಯಂದು ಪೇಪರ್ ಹಾಸನಕ್ಕೆ ಒಬ್ರು ಕೊಟ್ರು, ಮಡಿಕೇರಿಗೆ ಒಬ್ರು ಕೊಟ್ರು. ಸುಮಾರು ಹಣ ಖರ್ಚು ಮಾಡಿದ್ರಿ. ಸುಮಾರು ಹಣ ಖರ್ಚು ಮಾಡಿದ್ವಿ. ಹಾ. ಅಲ್ಲೂ ಕೊಟ್ಟಿದ್ವಿ ಓಟಿಗೆ, ಇಲ್ಲೂ ಕೊಟ್ಟಿದ್ವಿ. ನೀವು ಮತ್ತೆ ನಾನು ಹಣ ವಾಪಸ್ ಇಸ್ಕೊಂಡ್ರಾ? ವಾಪಸ್ ಇಸ್ಕೊಂಡೆ ಸುಮಾರು ದುಡ್ಡು. ವಾಪಸ್? ವಸೂಲಿ ಮಾಡಿದೆ. ಹಾ. ಸುಮಾರು ವಸೂಲಿ ಮಾಡಿದೆ. ಕೊಟ್ರ ಅದನ್ನ? ವಸೂಲಿ ಜಗಳ ಮಾಡಿ ವಸೂಲಿ ಮಾಡಿ, ಇಲ್ಲ ಪ್ರಮಾಣ ಮಾಡಿ ಫೋಟೋ ತಗೊಂಡು ಹೋಯ್ತೆ. ಹಾ. ಪ್ರಮಾಣ ಮಾಡಿ ನಾ ಫೋಟೋ ಮುಟ್ಟಂಗಿಲ್ಲ, ಆದ್ರೂ ಒಂದು ಫೋಟೋ ಹಿಡ್ಕೋಗಿ ಎಲ್ಲ ವಾಪಸ್ ಕೊಟ್ರಿ? ವಾಪಸ್ ಸುಮಾರು ವಸೂಲಿ ಮಾಡಿದೆ. ಹಾ. ಆಮೇಲೆ ಏನಾಯ್ತು, ಇದೆಲ್ಲ ಆ ಜನಗಳು ಈಗ ನೀವು ಓಡಾಡ್ತಾ ಇರ್ತೀರಾ, ನೀವು ಸುಮಾರು ಜನಕ್ಕೆ ಹೆಲ್ಪ್ ಮಾಡಿರ್ತೀರಾ, ನಿಮ್ ಬಗ್ಗೆ ಗೊತ್ತಿರುತ್ತೆ, ನೀವು ಊರಿನವ್ರೆ, ಈ ತರ ಯಾಕೆ ಈ ತರ ಹಿಂಗ ಹಣ, ಅದು ಅಲ್ದಲೆ ನೀವು ಆಮಿಷ ಒಡ್ಡಿ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಹಣನು ಇಸ್ಕೊಂಡು ಈ ಹಳ್ಳಿ ಒಂದು ರಾಜಕೀಯ ಯಾಕೆ ಮಾಡಿದ್ರು ಅಂತ? ಮತ್ತೆ ನಾವು ಜ್ಯೋತಿಷ್ಗಳಂದ್ರು, ನೀವು ಎಲೆಕ್ಷನ್ ನಿಲ್ಲಂಗಿಲ್ಲ, ನಿಂತಿದ್ರಿ ಅಂದ್ರು. ಹಂಗಾಗಿ ನಿಮ್ಮನೆ ಯಾರಿಗೆ ಓಟ್ ಹಾಕಿಲ್ಲ, ನಿಮ್ಮ 3 ಓಟ್ ನಿಮಗೆ ಬಿದ್ದಿವೆ. ಅಲ್ಲ, ಈ ಜನಗಳ ಈ ನಂಬಿಕೆ ಆಧಾರದ ಮೇಲೆ ಹೋದ್ರೆ ಈಗ ನಾನು ರಾಜಕೀಯ ತುಂಬಾ ಖರ್ಚು ಮಾಡಿದ್ದೆ. ನಾನು ಒಂದೊಂದು ಜಾಗದಲ್ಲಿ ಹೋದ್ರೆ ಟೀ ಕಾಫಿ ಅಂತ ಚಂಗಳಿ ಬಂದ್ರೆ ಒಂದ್ 25-30 ರೂಪಾಯಿ ಖರ್ಚು ಮಾಡಿ. ಶನಿವಾರ ಸಂತಿ ಹೋದ್ರೆ ಮತ್ತೊಂದು 50 ರೂಪಾಯಿ ಎಲ್ಲ ಒಟ್ಟರೆ ಓಟ್ ಸಿಕ್ಬೇಕು. ನಾನು ಎಲೆಕ್ಷನ್ ನಿಲ್ಬೇಕು, ಇಂಪ್ರೂವ್ ಆಗ್ಬೇಕು ಅಂತ. ಕೊನೆಗೆ ನೋಡ್ಬೇಕ್ರಿ ಯಾರು ಓಟ್ ಹಾಕಿಲ್ಲ. ಹಂಗಾಗಿ ನನಗೆ ತುಂಬಾ ಬೇಜಾರ. ನಿಮಗೊಂದು ಭ್ರಮ ನಿರಸ ಆಯ್ತಾ? ಕೋಪ ಬಂತ? ಕೋಪ ಬಂತು. ಯಾಕೆ ಹಿಂಗ್ ಮಾಡ್ತಾರೆ ಜನಗಳು? ಈಗ ನಾನೇ ಈ ತರ ಸುಮ್ಮನೆ ಬಿಟ್ಬಿಟ್ರೆ ಕೆಲವು ಇನ್ನೊಬ್ರು ಎಲೆಕ್ಷನ್ ನಿಂತಾಗ ಆತರ ಮಾಡಿ ಕಷ್ಟ ಆಗುತ್ತೆ ಅಂತ, ಹಾಗಾಗಿ ದುಡ್ಡು ವಸೂಲಿ ಮಾಡಕ್ ಶುರು ಮಾಡಿದೆ. ಬೆಳಿಗ್ಗೆ ಸಂಜೆ ಹೋಗ್ಬಿಡಿ ಮನೆಗೆ, ಬೆಳಿಗ್ಗೆ ಸಂಜೆ ಎಲ್ಲ ಸಿಕ್ಕದಲ್ಲ, ಅವಾಗ ದುಡ್ಡು ಎಷ್ಟು ಸಿಕ್ಕುತ್ತೆ ಅಷ್ಟು ವಸೂಲಿ ಮಾಡ್ಕೋಬೇಕು. ಅದನ್ನ ನೋಡ್ಕೊಂಡು ಚಂಗಡಳ್ಳಿ ಈ ಕಡೆ ಹಾಸನಕ್ಕೆ ಒಬ್ಬ ಪೇಪರ್ ನರಿ ಕೊಟ್ಟ, ಮಡಿಕೇರಿಗೆ ಒಬ್ರಿಗೆ ಕೊಟ್ರು. ಹಾಸನ ಏನಾಯ್ತು, ಹಾಸನರು ರಾಜಕೀಯ ಮಾಡಕ್ ಕಷ್ಟ ಆಗುತ್ತೆ ಅಂತ ಹಾಸನ ಬರಕ್ ಬಿಡ್ಲಿಲ್ಲ. ಮಡಿಕೇರಿ ಸೀದಾ ಟಿವಿ ಮಾಧ್ಯಮ ಹುಡುಕಿ. ಓಕೆ, ಇದು ಆಯ್ತು. ಇವಾಗ ನೀವು ನಿಮ್ಮ ಒಂದು ಸಾಮಾಜಿಕ ಕಾರ್ಯ ಊರಲ್ಲಿ ಅಥವಾ ಬಡವರುಗಳಿಗೆ ಮತ್ತೆ ಹಣ ಸ್ಕೂಲಿಗೆ ಒಂದು ನೆರವು ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ರಸ್ತೆ ಕಾಮಗಾರಿಗಳು, ಸುಮಾರು ನಿಮ್ದು ದೊಡ್ಡ ದೊಡ್ಡ ನಾಯಕರುಗಳು ನಿಮಗೆ ಪರಿಚಯ ಇದೆ, ಸುಮಾರು ಕೆಲಸಗಳನ್ನ ಮಾಡ್ಕೊಟ್ಟಿದ್ದೀರಾ. ಯಾವ್ಯಾವ ನಾಯಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ? ಸಂಪರ್ಕ ಡಿ.ಕೆ. ಶಿವಕುಮಾರ್ ನಮ್ಮ ಬಾರಿ ತುಂಬಾ ಹತ್ರದಲ್ಲಿ ಒಬ್ಬರಾಯ್ತು. ಮತ್ತೆ ಸಾರಿಗೆ ಸಚಿವರು ಮೊನ್ನೆ ಶನಿವಾರ ಬಸ್ ಸ್ಟ್ಯಾಂಡ್ ಓಪನ್ ಅಲ್ಲಿ ನಾನೇ ಸ್ಟೇಜ್ ಅಲ್ಲಿ ನಿಂತು ಕೂತ್ಕೊಂಡು ಮಾತಾಡಿ. ಹಾಲಿ MP ಅವರು ಕೂಡ ನಿಮಗೆ ಕಾಲ್ ಮಾಡಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ. CS ಪಟೇಲ್ ಅವ್ರು ಮಾಡಿದ್ರೆ ಅವ್ರು ಗೆಲ್ಸ್ಕೊಡಿ ಅಂತ ಹೇಳಿದ್ರು. ನಮ್ಮ JDS ಪಕ್ಷದವರು ನಿಮಗೆ ಎಲ್ಲರೂ ಯಾರ್ಯಾರು ನಿಮಗೆ ಕಾಲ್ ಮಾಡ್ತಾರೆ ಬಂದ್ ಪ್ರಚಾರಕ್ಕೆ ಬಂದಾಗ? ನಾನು ಕಾಲ್ ಮಾಡ್ಲಿಲ್ಲ ಅಂದ್ರು ನಮ್ಮ ಸ್ಥಳದಲ್ಲಿ ಬಂದು ನಮ್ಮ ಕೇಳ್ಕೊ ಹೋಗ್ಬಿಟ್ರೆ. ಚಂದ್ರಗೌಡರು ಬಂದಿಲ್ವಾ? ಈ ಸಕಲೇಶ್ಪುರ ಆಯ್ತು ಕೃಷಿ ಮೇಳ, ಅಲ್ಲೂ ಸುತ್ತಮುತ್ತ ಇರ್ತಕ್ಕಂತ ಕುಮಾರಸ್ವಾಮಿ ಅವ್ರು ಬಂದು ಚಂದ್ರಗೌಡ ಸುತ್ತಮುತ್ತ ಇರ್ತಕ್ಕಂತ ಹಳ್ಳಿ ಜನಗಳು, ಈಗ ಶ್ರೇಯಸ್ ಪಟೇಲ್ ಆಗ್ಲಿ ಅಥವಾ ನಮ್ಮ ಕುಮಾರಣ್ಣ ಅವರಾಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ಲಿ, ಏನಾದ್ರು ಕೆಲಸ ಆಗ್ಬೇಕು ಅಂತ ನಿಮ್ಮನ್ನ ಕರ್ಕೊಂಡು ಹೋಗ್ತಾರ? ಕರ್ಕೊಂಡು ಹೋಗಕ್ಲ, ಫೋನ್ ಮಾಡಿಸ್ತಾರೆ ಕರ್ಕೊಂಡು ಹೋಗಕ್ಲ. ಅದು ಸಕಲೇಶ್ಪುರ ತಾಲೂಕಲ್ಲಿ ನಾವು ಮೇಲ್ಮಟ್ಟಿಗೆ ಇಟ್ಟು ಕಷ್ಟ ಅಂತ ನಮ್ಮನ್ನ ತುಣಿತಾವ್ರೀಗ. ಮೇಲ್ಮಟ್ಟಿಗೆ ಇಟ್ಬಿಟ್ರೆ ಈಗ ನಮ್ಮ ಯಾರು ಮಾತಾಡ್ಸಿರಲ್ಲ, ತುಣಿತಾ ಇದ್ರೆ. ಮೊನ್ನೆ ರಾಮಲಿಂಗಾರೆಡ್ಡಿ ಅವ್ರು ಬಂದ್ರು, ನಮ್ಮ ಸರ್ಕಾರಿ ಜಾಗ ನಮ್ಮ ದೇವಸ್ಥಾನಕ್ಕೆ ಅಂತ 40 ಎಕರೆ ಬೌಂಡ್ರಿ ಇದೆ ಇಲ್ಲಿ, 40 ಎಕರೆ ಬೌಂಡ್ರಿ ಬೇಕು. ಮತ್ತೆ ದೇವಸ್ಥಾನ ಮಾಡಕ್ಕೆ ಅಧಿಕಾರ ತಂದು ಕೊಟ್ರು, ಏನ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು 100 ಕೋಟಿ ದುಡ್ಡು ಬೇಕು ಅಂತ ಕೇಳಿ. ಇವಾಗ ನೀವು ತಾಲೂಕ್ ಮಟ್ಟ ಅಥವಾ ರಾಜ್ಯದ ಮಟ್ಟದಲ್ಲಿ ನಿಮ್ಮ ಚಿಂತನೆಗಳಿದೆ, ಅದು ಅಲ್ಲಿ ನಿಮಗೆ ರಾಜಕೀಯ ಮಾಡ್ಲಿಕ್ಕೆ ಅಥವಾ ವ್ಯವಹಾರ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ಆದ್ರೆ ಈ ತಳಮಟ್ಟ ರಾಜಕೀಯ ಬಂತ ಹೇಳಿದ್ರೆ ನಿಮಗೆ ಏನ್ ಅನ್ಸುತ್ತೆ? ಇಲ್ಲಿ ಜನಗಳ ನಂಬಿಕೆ, ಇಲ್ಲಿ ಜನಗಳ ಒಂದು ಚಿಂತನೆಗಳು ಇಲ್ಲ, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಏನಾಯ್ತು ಅಂದ್ರೆ ತಿಳಿದಂತ ನೀವು ದೊಡ್ಡವ್ರನ್ನ ಬೇಗ ಗೆಲ್ಬಹುದು. ಏನಾಯ್ತು ಗೊತ್ತಾ, ಲೋಕಲ್ 90, 70, 80% ಬಟ್ 100% ಅಲ್ಲಿ 10% ಜನಗಳಿಗೆ ಗೊತ್ತಿಲ್ಲ. ಈಗಲೂ ನೋಡ್ಲಿ 90% ಅಂತ ಹೇಳಿ 10 ಇರ್ಲಿ ಹೋಲಿ, 90% ಗೊತ್ತಿಲ್ಲ. ಗೊತ್ತಿಲ್ಲದ್ರೆ ನಮ್ ಜೊತೆ ಮಾತಾಡ್ತಾರೆ, ಗೊತ್ತಿದ್ರೆ ಏನ್ ಮಾಡ್ತಾರೆ, ಅವರೇ ಒಂದು ಗ್ರೂಪ್ ಹಾಕಿಬಿಟ್ಟು ನಮ್ಮ ಹಿಂದುಳಿಸ್ಬೇಕು ಅಂತ ಓಡಾಡ್ತಾರೆ. ನಿಮ್ಮನ್ನ ಕೆಳಗಡೆ ಹಾಕ್ಬೇಕು, ನಾವೇ ಮೇಲೆ ಬರಬೇಕು ಅಂತ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾವು ಮೋದಿ ಲೆವೆಲ್ ಮಾತಾಡ್ತೀವಿ, ಸಿದ್ದರಾಮಯ್ಯ ಮಾತಾಡ್ತೀವಿ ಅಂತ ಚಿಂತನೆ ಹಳ್ಳಿಯ ರೀತಿ ಇದೆ. ಆ ಒಂದು ಉದ್ದೇಶದಿಂದ ನೀವು ಬೆಳಿತಿದ್ದೀರಿ ಅಂತ ಹೇಳಿ ನಿಮ್ಮನ್ನ ಎಳೆಯಕ್ಕೆ ತುಂಬಾ ಜನ ಇದ್ದಾರೆ. ಆದ್ರೆ ಏನ್ ಮಾಡಕ್ ಆಗಿಲ್ಲ. ಇಡೀ ವಿಶ್ವಕ್ಕೆ ತಿಳಿಸ್ಬಿಟ್ಟಿದ್ವಿ. ಇಡೀ ವಿಷಯ 3 ವಿಡಿಯೋ ಬಿಟ್ಟಿದ್ದೀನಿ. 3 ವಿಡಿಯೋ ಎಲ್ಲಾ ದೇಶದಲ್ಲಿ ಓಡಾಡಿದೆ. ಎಲ್ಲರಿಗೂ ಗೊತ್ತು, ನಾನು ಯಾವ ಕಡೆ ಹೋದ್ರು ಗೊತ್ತು. ನೀವು ಮೋದಿ ಅವ್ರಿಗೆ ಗೊತ್ತು ಅಂತ ನೀವು ತಿಳ್ಕೊಂಡ್ರೆ, ಮೋದಿಗಿಂತ ಹೆಚ್ಚಿಗೆ ನಾನು ಗೊತ್ತು ಯಾವ ದೇಶ. ಅಲ್ಲ, ನಿಮ್ಮ ಸಂಪರ್ಕ ಎಲ್ಲರ ಜೊತೆ ಇದೆ. ಈಗ ಎಲ್ಲಾ ಪಕ್ಷ ಸಂಪರ್ಕ ಇಟ್ಕೊಂಡಿದ್ದೀರಾ, ಕೆಲಸಗಳನ್ನ ಮಾಡಿಸ್ಕೊಡ್ತಾರ, ಮತ್ತೆ ನಿಮ್ಮ ರಾಜಕೀಯಕ್ಕೆ ಒಲವು ಕೂಡ ಜಾಸ್ತಿ ಇದೆ. ಇಲ್ಲಿ ಪಕ್ಕದ ರೋಡ್ ಇದು ನಮ್ಮ ಹಿತಾಸಕ್ತಿ ಇದೆ, ಅವ್ರು ಇಲ್ಲೇ ಇರೋದು, ಇಲ್ಲ ಇದೇ ಈ ತೋಟದಲ್ಲಿ ಇರೋದು. ಇದು ರೋಡ್ ಹಿತಾಸಕ್ತಿ ದೇವಸ್ಥಾನಕ್ಕೆ ರೋಡ್ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಮೊನ್ನೆ ಸಾರಿಗೆ ಸಚಿವರು ಕೊಟ್ಟು ಬಂದಿನಿ. ಬೇಕೇ ಬೇಕು, ತುಂಬಾ ಟೈಮ್ ಆಯ್ತು. ಆಗ ಇವರು ಹಾಸನ
ಎ ಮಂಜು ಅವರು ಹ್ಮ್ ಎ ಮಂಜು ಅವ್ರು ಹೇಳಿದ್ರು ಹಿಂಗ್ ರೋಡ್ ಬೇಕು ಮತ್ತೆ ರೋಡ್ ಮಾತ್ರ ಕೊಡ್ಬೇಡಿ ಊರಿಗೆ ಊರಲ್ಲಿ ತೀರ್ಮಾನ ಆಗಿಲ್ಲ ಹ್ಮ್. ಅಂತ ಹೇಳಿದ್ದೆ. ನನಗೆ ಕೇಳ್ತೀನಿ ಹ್ಮ್. ರೋಡ್ ಬೇಕು ತೋಟ ತೊಳಿಕೆ ಮಾಡಿಸ್ಕ ಅಂತ ಹೇಳಿದ್ರು. ಹಾ ಆದ್ರೆ ಪಕ್ಕದ ಊರವ್ರು ಕೇಳಲಿಲ್ಲ. ಹೊಸಳ್ಳಿ ಅಂತ ಒಂದಿದೆ, ಹ್ಮ್. ಕೇಳಕ್ಲ ನಾವು ಕೇಳಿ ಈಗ್ಲೂ ಕೇಳ್ತಿಲ್ಲ. ಹ್ಮ್ ಸರಿ ಯಾರೋ ಒಬ್ಬೊಬ್ರು ಕೇಳ್ತಾರೆ ಬಿಟ್ರೆ ಬಾಕಿ ಕೇಳಕ್ಲ ನೋಡ್ರಿ, ಯಾಕೆಂದ್ರೆ ನಮ್ಮ ಹೆಸರು ಬಂದ್ಬಿಡುತ್ತೆ ಅಂತ. ಹ್ಮ್ ಹಂಗಾಗಿ ಅದು ಹಂಗೆ ಸ್ಟಾಪ್ ಆಯ್ತು. ಹ್ಮ್. ಈ ಸಲ ರಾಮಲಿಂಗ ರೆಡ್ಡಿ ಅವ್ರು ಕೊಟ್ಟಿದ್ರೆ ಹ್ಮ್. ಅದ ಮಾಡಿಸ್ತಾರ ಸೊ ಅಥವಾ ನಿಮ್ಮನ್ನ ಇವಾಗ ನಮ್ಮ ಊರು ಗ್ರಾಮಸ್ಥರು ಹ್ಮ್. ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲಿ ಹ್ಮ್. ಸಾಮಾಜಿಕ ಹೋರಾಟಗಾರರ ಅಂತ ರೀತಿಯಲ್ಲಿ ನಿಮ್ಮನ್ನ ನೋಡ್ಬೇಕಾ ಅಥವಾ ಒಬ್ಬ ಪಕ್ಷದ ನಾಯಕ ಅಂತ ನೋಡೋದಾದ್ರೆ ಹ್ಮ್. ಈಗ ಯಾವ ಪಕ್ಷಕ್ಕೆ ಅಥವಾ ಸಮಾಜ ಎರಡು ಆಪ್ಷನ್ ಇದೆ ಈಗ. ಹ್ಮ್. ಒಂದು ಈ ಪಕ್ಷದವರು ಅಂತೇಳಿ, ಇಲ್ಲಾಂದ್ರೆ ಪಕ್ಷಾತೀತವಾಗಿ ನಾನು ಸಾಮಾಜಿಕ ನಾಯಕ, ಸಾಮಾಜಿಕ ಹೋರಾಟಗಾರ, ಯಾವ ತರ ನಿಮ್ಮನ್ನ ನೋಡ್ಬೇಕು? ನಮ್ಮ ಈಗ ಏನಾಗುತ್ತೆ ಅಂದ್ರೆ ನಾವು 3 ಪಕ್ಷ ನಮ್ಮ ದೇವ್ರ ಕೈಲಿದೆ. ಹಾ, ನೀವು ಸಾಮಾಜಿಕ ಹೋರಾಟಗಾರ ಅಂತ ನೋಡೋದು ಸಾಕ? ಸಾಮಾಜಿಕ ಅಂತ. ಸಾಮಾಜಿಕ- ಎಲ್ಲ ಸಾಮಾಜಿಕ ಹೋರಾಟಗಾರರು ಈಗ ಹ್ಮ್. ಸಮಾಜ ಈಗ ಚಂದ್ರೇಗೌಡರು election- ಬೆಕ್ಕನಹಳ್ಳಿ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ಹೌದು, ನಿಮಗೆ ಐಡೆಂಟಿಟಿ ಒಂದು ಹೌದು, ಗುರುತು ಬರುತ್ತೆ ಹೌದು, ಅಲ್ವಾ? ಹೌದು. ಹೇಳಿ ಈಗ. ನಾವು ಈಗ ಕಳಿಸಲಿ ಹಂಗೆ ಆಯ್ತು. ಸಕಲೇಶ್ಪುರ JDS ಕಾಂಗ್ರೆಸ್ 3 ಪಕ್ಷ ನಿಂತಿರಲ್ಲ. ನಾನೇನ್ ಮಾಡಿದೆ, JDS ನವರು ಕಾಂಗ್ರೆಸ್ ನನ್ನ ಹತ್ರ ಬರಲಿಲ್ಲ ಅಂದ್ರೆ ಹ್ಮ್. ಬಿಜೆಪಿ ಗಡಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಒಂದೇ ಮಾತು ಹೇಳಿದ್ದು ನಾನು. ಹಾ. ಅದನ್ನ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಶುರು ಮಾಡ್ಕೊಂಡ್ರು. ಅವ್ರು ಹೇಳಿದ್ರು ಮೊದ್ಲೇ ಹ್ಮ್. ಏನ್ ಸಿಮೆಂಟ್ ಮಂಜೂರು ಹಂಗಾಗಿ ಎತ್ಕೊಂಡ್ರು MLA ಆದ್ರು ಅಂತ. ಸಿಮೆಂಟ್ ಮಂಜೂರು ಭಾಷಣ ಮಾಡಿ ಹೇಳ್ಕೋತಿರಂತೆ, ಒಂದು ಶಕ್ತಿ ಇದೆ, ಅದನ್ನ ನಮ್ಮ ಇಂಪ್ರೂವ್ ಮಾಡ್ತು ಗೆಲ್ಸ್ಬಿಡ್ತು ಅಂತ. ಹ್ಮ್. ಹಂಗಾಗಿ ಅವ್ರಿಗೆ ಚಾನ್ಸ್ ಆಯ್ತದೆ. ಇನ್ನು ಹಾಸನ ಅಷ್ಟೇ, CS ಪೆಟ್ಲ್ ಫೋನ್ ಮಾಡಿದ್ರು, ಹ್ಮ್. ಬರಕ್ ಹೇಳಿದ್ರು. ಅಲ್ಲ ವಿಡಿಯೋ ಅಲ್ಲಿ ತೋರಿಸಿದ್ರು ನಮಗೆ, ಹ್ಮ್. ಅವೆಲ್ಲ ಹೇಳಿದ್ರು, ಅವ್ರಂತ ಗೆಲ್ಸ್ಕೊಟ್ಟಿದ್ವಿ. ಹ್ಮ್. ಇನ್ನ ನಿಮಗೆ ಈ ರಾಜಕೀಯ ಒಲವು, ಈ ಸಾಮಾಜಿಕ ಹೋರಾಟದ ಒಂದು ಈ ಮನೋಭಾವ ಹ್ಮ್. ಈ ಯಾವಾಗಿನಿಂದ ಬಂತು? ನನಗೆ ಮೊದ್ಲಿಂದಲೂ ಸ್ವಲ್ಪ ಇತ್ತು. ಚಿಕ್ಕದಿಂದ ಮತ್ತೆ ಓದ್ಬೇಕಾದ್ರೆ, ಅಲ್ಲ, ಕಾಲೇಜ್ ಸುಮಾ- ಸ್ಕೂಲ್ ಹೋಗ್ಬೇಕಾದ್ರೆ? ಸ್ಕೂಲ್ ಅಲ್ಲ, ಒಂದು 15 ವರ್ಷದಿಂದ ಇತ್ತು ಸ್ವಲ್ಪ. ಹ್ಮ್. ಯಾಕಂದ್ರೆ ನಮ್ಮೂರಲ್ಲೊಬ್ಬ ನಾಗರಾಜು ಅಂತಿದ್ದಾನೆ, ಅವ್ರ ಮುಂದೆ ಹೋಗ್ಬಿಡೋನು ಎಲ್ಲ ದೇವೇಗೌಡರ ಜೊತೆ ಇರೋದು. ಹಾ, ತಾಲೂಕು ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ತಾಲೂಕು ಅಧ್ಯಕ್ಷರು ಇದ್ರು. ಹ್ಮ್. ಅವ್ರಿಗೆ ಏನ ಹೇಳ್ತಾರೆ? ಅದೇ ನಾಗರಾಜ್ ಅಂತ ಅಲ್ಲ, ದೇವೇಗೌಡರ ಪಕ್ಕ ಜೊತೆ ಇರೋರಿಗೆ PA. ಪಿ ಅಲ್ಲ, ನಾಗರಾಜ್ ಏನು ಹೇಳ್ತಾರೆ ಬಿಡಿ, ಇರ್ಲಿ. ಹ್ಮ್. ಅವ್ರ ಕಾರ್ಯಕರ್ತರು ನಂಗೆ ಹೇಳಂಗಿಲ್ಲ. ಹ್ಮ್. ಅವ್ರು ಜೊತೆಲಿ ಇರಲ್ಲ, ಎಲ್ಲಿ ಹೋದ್ರು ಅವ್ನು ಮುಂದೆ ಹೋಗ್ಬಿಡೋನು. ಹ್ಮ್. ನನಗೆ ಗೊತ್ತಿತ್ತಿಲ್ಲ ಈ ತರ ರಾಜಕೀಯ ಅಂತ. ಹ್ಮ್. ನೀವು ನಿಮಗೆ ಏನ್ ಬೇಕು ಕೆಲಸ ಮಾಡಿಸ್ಕೊಡ್ತೀನಿ, ನೀವು ಮನೇಲೇ ಇರು ಅಂತ ಒಂದ್ಸಲ ಹೇಳಿದ್ದ. ಹಾ. ನನಗೇನಾಯ್ತು, ಯಾಕೆ ಹಿಂಗೆ ಹೇಳ್ತಾನೆ ಅಂತ ಒಬ್ಬ ಜ್ಯೋತಿಷ್ ಹತ್ರ ನೋಡಿದೆ. ಹ್ಮ್. ನೀವು ರಾಜಕೀಯಕ್ಕೆ ಹೋದ್ರೆ ಅವ್ರು ರಾಜಕೀಯ ಮಾಡಂಗಿಲ್ಲ ಅಂತ. ಹಾ. 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 ಅವರು ರಾಜಕೀಯ ಮಾಡಂಗಿಲ್ಲ, ನೀವು ರಾಜಕೀಯಕ್ಕೆ ಹೋದ್ರೆ ಅಂತ. ಹಾ. ಹಾ. ನಾನು ರಾಜಕೀಯಕ್ಕೆ ನಾನು ಬಂದಿಲ್ಲ. ಹಾ. ನನ್ನ ಸಮಸ್ಯೆ ತಡೆ ಐತೆ, ದೇವ್ರದ್ದು ತಡೆ ಓಡಿಸ್ಕೊಳ್ಳೋಣ ಅಂತ ಇಷ್ಟೊಂದು ಹೋರಾಟ ಮಾಡ್ತಿರೋದು. ಹ್ಮ್. ಹ್ಮ್. ನಾನು ರಾಜಕೀಯನಲ್ಲ, ನಾವು ಹ್ಮ್. ಹ್ಮ್. ದೇವ್ರ ಕಡೆ ನಾವು. ಹ್ಮ್. ಇವ್ರು ಏನ್ ಮಾಡೋದು, ರಾಜಕೀಯ ಮುಂದೆ ಹೋಗ್ತಾರೆ ಅಂತ ಹೇಳ್ಕೊಂಡ್ರು. ಹ್ಮ್. ನಾನ್ ಲೆಟರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಮೋದಿ ಅವ್ರಿಗೆ 8 ಲೆಟರ್ ಬರ್ದೆ. ಹ್ಮ್. ಹ್ಮ್. ಮೊದಲನೇ ಲೆಟರ್ಗೆ ಧರ್ಮಸ್ಥಳಕ್ಕೆ ಹೋಗ್ಬೋದು, ಹ್ಮ್. 2ನೇ ಲೆಟರ್ಗೆ ಕರ್ನಾಟಕ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಅಂತ ಲೆಟರ್ ಚಾಲೆಂಜ್ ಹಾಕ್ಬಿಟ್ಟು ಕುಮಾರಸ್ವಾಮಿ CM ಮಾಡ್ತಾರೆ. ಯಡಿಯೂರಪ್ಪನವರಿಗೆ ಸಕಲೇಶ್ಪುರಲ್ಲಿ ಕೊಟ್ಟೆ, ಮೋದಿ ಅವರಿಗೆ. ನಿಮ್ಮ ಒಂದು ಈ ಸಾಮಾಜಿಕ ಕಳಕಳಿ, ಈ ರಾಜಕೀಯ ಒಂದು ಇಚ್ಛಾಶಕ್ತಿ ಹೀಗೆ ಇರ್ಲಿ. ಹ್ಮ್. ನಮಸ್ಕಾರ ಸರ್. ಸಾಕಾ? ಆಯ್ತು, ನಮಸ್ತೆ.